ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 25ನೇ ಪ್ರಶ್ನೆ. ಪ್ರಣಾಳ ಶಿಶು ಎಂದರೇನು? ಪ್ರಣಾಳ ಶಿಶು ಅಂದ್ರೆ ಪ್ರಣಾಳದಲ್ಲಿ ಶಿಶುವನ್ನ ಉತ್ಪಾದನೆ ಮಾಡೋದನ್ನ ಪ್ರಣಾಳ ಶಿಶು ಅಂತ ಹೇಳ್ತಾರಾ? ಇಲ್ಲ. ನೀವು IVF ಬಗ್ಗೆ ಕೇಳಿದ್ದೀರಾ ಅಲ್ವಾ? ಇಲ್ಲಿ ಇನ್ವಿಟ್ರೋ ನಿಷೇಚನದಿಂದ ಉಂಟಾದ ಯುಗ್ಮಜವನ್ನು ಕೃತಕವಾಗಿ ಗರ್ಭಾಶಯದಲ್ಲಿ ಇರಿಸಿ ಬೆಳೆಸುತ್ತಾರೆ. ಈ ತಂತ್ರದ ಮೂಲಕ ಜನಿಸಿದ ಮಕ್ಕಳನ್ನು ಪ್ರಣಾಳ ಶಿಶುಗಳು ಎನ್ನುವರು. ಇಲ್ಲಿ ಈ ರೀತಿ ಪ್ರಣಾಳದಲ್ಲಿ ಶಿಶು ಬೆಳೆಯೋದಿಲ್ಲ, ಈ ಕಲ್ಪನೆ ತಪ್ಪು. ಹಾಗಿದ್ರೆ ಪ್ರಣಾಳ ಶಿಶು ಎಂದ್ರೆ ಏನು ಅಂದ್ರೆ ಇನ್ವಿಟ್ರೋ ನಿಷೇಚನ, IVF, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕೇಳಿದಿರಲ್ವಾ? IVF ತಂತ್ರಜ್ಞಾನ. ಈ ಇನ್ವಿಟ್ರೋ ಅಂದ್ರೆ ದೇಹದ ಹೊರಗೆ, ಫರ್ಟಿಲೈಸೇಷನ್ ಅಂದ್ರೆ ನಿಷೇಚನ ಆಗುವಂಥದ್ದು. ದೇಹದ ಹೊರಗೆ ನಿಷೇಚನ ಮಾಡೋದರ ಮೂಲಕ ಇಲ್ಲಿ ಯುಗ್ಮಜವನ್ನ ಕೃತಕವಾಗಿ ಗರ್ಭಾಶಯದಲ್ಲಿ ಇರಿಸಿ ಬೆಳೆಸ್ತಾರೆ. ಏನಾಗುತ್ತೆ, ಕೆಲವೊಂದು ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಗಂಡಿನಲ್ಲಿರ್ಬಹುದು ಅಥವಾ ಹೆಣ್ಣಿನಲ್ಲಿರ್ಬಹುದು. ಈಗ ಹೆಣ್ಮಕ್ಳಲ್ಲಿ PCOS ಅನ್ನುವಂತಹ ಸಮಸ್ಯೆಯಿಂದ ಸರಿಯಾಗಿ ಅಂಡಾಣುಗಳ ಉತ್ಪಾದನೆ ಆಗದೆ ಇರುವಂತದ್ದಿರಬಹುದು, ಅಥವಾ ನಾಳ ಫೆಲೋಪಿಯನ್ ನಾಳ ಏನಿರ್ತದೆ ಬ್ಲಾಕ್ ಆಗಿರುವಂತದ್ದು ಅಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಗಿರುವಂತದ್ದಿರಬಹುದು, ಅಥವಾ ವೀರ್ಯಾಣುಗಳಿಗೆ ಅಂಡಾಣುವನ್ನ ತಲುಪುವಂತಹ ಶಕ್ತಿ ಇರದೇ ಇರುವಂತದ್ದು, ಅಷ್ಟು ಚಲನಶೀಲವಾಗಿ ಇರದೇ ಇರುವಂತದ್ದಿರಬಹುದು. ಈ ಎಲ್ಲಾ ಕಾರಣದಿಂದ ಗರ್ಭಧಾರಣೆ ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಹೆಣ್ಣಿನಿಂದ ಅಂಡಾಣುವನ್ನ ತಗೊಂಡು ಗಂಡಿನಿಂದ ವೀರ್ಯಾಣುವನ್ನ ತಗೊಂಡು ಅದನ್ನ ಪ್ರಯೋಗಾಲಯದಲ್ಲಿ ಅವೆರಡನ್ನ ಸಮ್ಮಿಲನಗೊಳಿಸಿ ಆಮೇಲೆ ಅದನ್ನ ಹೆಣ್ಣಿನ ಗರ್ಭಾಶಯದೊಳಕ್ಕೆ ಸೇರಿಸ್ತಾರೆ. ಈ ತಂತ್ರದ ಮೂಲಕ ಜನಿಸಿದ ಮಕ್ಕಳನ್ನ ಪ್ರಣಾಳ ಶಿಶುಗಳು ಎನ್ನುವರು. ಥ್ಯಾಂಕ್ ಯು.